ಅಪ್ಪರ ಆರ್ಭಟಗಳನ್ನು ನಿಲ್ಲಿಸಿದ್ದೇವೆ. ಸ್ವರ್ಣ ಲಂಕೆ ಸುಟ್ಟು ಉರಿದು ಹೋಗಿದೆ. ರಾಕ್ಷಸ ಸಾರ್ವಭೌಮ ಆಳಿದ ಈ ನೆಲೆಯನ್ನು ಈಗ ಆ ರಾಮದಾಸನಾದ ವಿಭೀಷಣ ಆಡುತ್ತಾ ಇದ್ದಾನೆ. ಮಾನಗೆಟ್ಟ ಆ ವಿಭೀಷಣನನ್ನು ಧಿಕ್ಕರಿಸಿ ರಾಮನನ್ನು ಕಾಡಿಸಿ ಪೀಡಿಸಿ ಕೊಲ್ಲುವ ಉದ್ದೇಶದಿಂದ ಅಯೋಧ್ಯೆಯ ಅಂಚಿನ ಈ ಕಾಡಿಗೆ ಬಂದು ನೆಲೆಸಿದ್ದೇನೆ. ಸಮಯ ಸಾಧಿಸುತ್ತಾ ಇದ್ದೇನೆ. ಅದೇನದು ಕೇಳಿ ಬರುತ್ತಾ ಇದೆ ಅಲ್ಲ? ಓಹೋ ಹೋ, ಯಾರೋ ಮಾನವರು ಬೇಟೆಯಾಡುವ ಸೋಗಿನಲ್ಲಿ ಈ ಕಾಡಿಗೆ ಪ್ರವೇಶಿಸಿರಬೇಕು. ಅಲ್ಲಿಗೆ ಹೋಗಿ ನೋಡುತ್ತೇನಂತೆ. ಲಕ್ಷ್ಮಣ ಸಹಿತ ಕಾನನಕ್ಕೆ ರಾಘವ ಬಂದ ಲಕ್ಷ್ಮಣ ಸಹಿತ ಕಾನನಕ್ಕೆ ಭರದ ಬೇಟೆಯೊಳಿಯನು ಲಂಕಾಪುರವ ಮೊಸಳವೈದ ವೈರವ ಲಂಕಾಪುರವ ಮೊಸಳವಗೈದ ವೈರವ ಸ್ಮರಿಸುತ್ತೆ ಕಡೆ ಬಂದೆ ಸ್ಮರಿಸುತ್ತೆ ಕಡೆ ಬಂದೆ ಸಮಯವು ದೊರಕಿತೆಂದೆನಗೆ ಸಮಯವು ದೊರಕಿತೆಂದೆನಗೆ ಆ
ಕೊಯ್ಸಿದವ ಮತ್ತೊಬ್ಬ ಇದ್ದಾನಲ್ಲ ಆ ಉರಿ ಮೊರೆಯವ ಲಕ್ಷ್ಮಣ ನನ್ನ ಕಿವಿ ಮೂಗುಗಳನ್ನು ಕೊಯ್ದವ. ಇಬ್ಬರು ಇಲ್ಲಿಗೆ ರಾಜ ಟಿವಿಯಲ್ಲಿ ಬರುತ್ತಾ ಇದ್ದಾರೆ. ನೋಡಿದ ಕೂಡಲೇ ಖಂಡಾಮಂಡಲ ಕೋಪ ಬಂದಿದೆ. ಆದರೆ ಕೆಣಕುವ ಧೈರ್ಯವಿಲ್ಲ. ನಮ್ಮಣ್ಣ ರಾವಣನನ್ನು ಮಣ್ಣುಗೂಡಿಸಿದವನನ್ನು ಹೇಗಾದರೂ ಮಾಡಿ ಸಂಹರಿಸಲೇಬೇಕು. ಆದರೆ ಎದುರಿಸಿರುವ ಧೈರ್ಯವಿಲ್ಲವೇ? ಕಾಲಿನಿಂದ ತುಳಿಯಲ್ಪಟ್ಟ ಧೂಳು ಮುಖಕ್ಕೆ ಮುಸುಕಿ ಸೇಡನ್ನು ತೀರಿಸಿಕೊಳ್ಳುತ್ತದೆ. ಆ ಧೂಳಿಗಿಂತ ಕೀಳಾದನಲ್ಲ. ಏನು ಮಾಡಲಿ? ಏನು ಮಾಡಲಿ? ಏನು ಮಾಡಲಿ? ಯಾವ ಉಪಾಯ ಹೂಡಲಿ? ಹೀಗೆ ಮಾಡಬೇಕು. ಮಿಂಚಿತು ಉಪಾಯ ಹೀಗೆ ಮಾಡಬೇಕು. ಈಗ ಒಂದು ಉಪಾಯ ಹೊಳೆಯಿತು. ರಾಮ ಲಕ್ಷ್ಮಣರು ಇಲ್ಲಿದ್ದಾರೆ. ಜಾನಕಿ ಅಲ್ಲಿ ಅಯೋಧ್ಯೆಯಲ್ಲಿದ್ದಾಳೆ. ನಾವು ಈಗಲೇ ಅಯೋಧ್ಯೆಗೆ ಹೋಗಿ ಆ ಸೀತೆಯನ್ನು ವಂಚಿಸಬೇಕು. ರಾಮ ಲಕ್ಷ್ಮಣರು ರಾಮ ಸೀತೆಯನ್ನು ಜಗಳ ಮಾಡಬೇಕು. ರಾಮ ಸೀತೆಯನ್ನು ಅರಮನೆಯಲ್ಲಿ ಇರಬಾರದೆ ಅಡವಿಗೆ ಅಟ್ಟಬೇಕು. ಈಗಲೇ ಅಯೋಧ್ಯೆಗೆ ತೆರಳುತ್ತೇನೆ. ಆದರೆ ಈ ಪಾಪಿಗಳು ಬೇಗನೆ ಬೇಟೆಯನ್ನು ಮುಗಿಸಿ ಮರಳಿ ಬಂದಾಗ ಹಾಗಾಗದಂತೆ ಎಚ್ಚರಿಕೆ ವಹಿಸಬೇಕು. ಅದಕ್ಕಾಗಿ ಕಾಡಿನಲ್ಲಿರುವ ಪ್ರಲಂಬ ಕರಂಬರನ್ನು ಕರೆಸಿ ಮಾತನಾಡುತ್ತೇನೆ. ಪ್ರಲಂಬ, ಓ ಕರಂಬ, ಬೇಗ ಬನ್ನಿ, ಬೇಗ ಬನ್ನಿ.
ಮೈಗಂಧ ಹಾ ನಾಸಾಪುಟವನ್ನು ಭೇದಿಸುತ್ತಾ ಇದೆ. ಹೌದಾ? ನಿಮಗೂ ಈ ದುರ್ವಾಸನೆ ಬರುತ್ತಿದೆ ಅದು. ಹಾ ಮೂರ್ತಿ ನೋಡಿ. ಆಯ್ತಾಯ್ತಾಯ್ತು. ನನ್ನದಲ್ಲವ? ಮಧ್ಯಾಹ್ನ ಆ ಮಾನವರ ಮೈಗಂಧ. ಹಾ ಆಯ್ತಾಯ್ತು. ಮನುಜರ ವಾಸನೆ ಮೂಗಿಗೆ ಬಡಿಯಿತು. ಮನುಜರ ವಾಸನೆ ಮೂಗಿಗೆ ಬಡಿಯಿತು. ಹೊರಗೆ ಬೆಂಕಿ ಬಿತ್ತು. ಈ ಹೊರಗೆ ಬೆಂಕಿ ಬಿತ್ತು. ಅನುಮಾನದೇನೋ ಶೂರ್ಪನಖ! ಕರಂಬ. ಹೌದು ಹೌದು, ಹಾ, ನಮ್ಮ ಕಾಡಿಗೆ ಮಾನವರ ಪ್ರವೇಶ ಆದದ್ದು ಹೌದು. ಹೌದು. ಅವರ ಮೈಯ ವಾಸನೆ ಹಾ, ನನಗೂ ಬರ್ತಾ ಇದೆ. ಇದೆ. ಹಾ ನಮಗೆ ಆಗಾಗ ಆಹಾರವಾಗಬೇಕಾಗಿದ್ದ ಕಾಡು ಮೃಗಗಳನ್ನು ಹಾ, ಆ ಮಾನವರು ಬೇಟೆಯಾಡ ಬಂದಿರಬಹುದೇ? ಹಾ. ಶೂರ್ಪನಖ, ಈಗ ನಾನು ಏನು ಮಾಡಬೇಕು? ಬೇಗ ಹೇಳು. ರಕ್ಕಸರೇ, ಹಾ ನೀವಿಬ್ಬರು ಈಗಲೇ ಹೋಗಿ ಹಾ ರಾಮ ಲಕ್ಷ್ಮಣರನ್ನು ಈ ಕಾಡಿನಲ್ಲಿ ತಡೆದು ನಿಲ್ಲಿಸಿ. ಹಾ ನಾನು ಹೋಗಿ ಹಾ ಆ ಸೀತೆಯನ್ನು ವಿಚಾರಿಸಿಕೊಳ್ಳುತ್ತೇನೆ. ಸರಿ. ನೀವು ನಾನಾ ರೀತಿಯಿಂದ ಅಡೆತಡೆಯೊಡ್ಡಿ ಹಾ ಆ ಮಾನವರನ್ನು ಇಲ್ಲಿಯೇ ನಿಲ್ಲಿಸಬೇಕು. ಹಾ ಆ ರಾಮ ಲಕ್ಷ್ಮಣರನ್ನು ಹಿಡಿಯಬಾರದು. ಹಾ ಅವರನ್ನು ಕೊಲ್ಲುವ ಆಲೋಚನೆ ನನಗಿಲ್ಲ. ಹಾ ಅವರು ಇಲ್ಲಿಯೇ ತಡೆ ಹಿಡಿದರೆ ಸಾಕು. ಆ, ಇದರಿಂದ ನಮಗೆ ಆಗುವ ಲಾಭವೇನು? ಅವರನ್ನು ಕೊಂದರೆ ಹಾ, ಹೊಟ್ಟೆಯಾದ್ರೂ ತುಂಬುತ್ತದಲ್ಲ. ಇಲ್ಲ ಇಲ್ಲ, ಆ? ಹಾಗಾಗಬಾರದು. ಆ, ನನಗೆ ಸೀತೆಯಿಂದ ಅಪಮಾನದ ಸೇಡನ್ನು ನಾನು ತೀರಿಸಿಕೊಳ್ಳಬೇಕಾಗಿ, ಆ, ಅದಕ್ಕಾಗಿ ನೀವಿಬ್ಬರು ರಾಮ ಲಕ್ಷ್ಮಣರನ್ನು ಇಲ್ಲಿಯೇ ತಡೆ ಹಿಡಿದರೆ ಆ, ನಾನು ಅಯೋಧ್ಯೆಗೆ ಹೋಗಿ ಆ ಸೀತೆಯನ್ನು ವಿಚಾರಿಸಿಕೊಳ್ಳುತ್ತೇನೆ. ಅವಳ ಸರ್ವನಾಶ ಮಾಡುತ್ತೇನೆ. ಆ, ಅವಳ ಸರ್ವನಾಶವಾದರೆ ಆ. ರಾಮ ಲಕ್ಷ್ಮಣರ ಸರ್ವನಾಶವಾಗುತ್ತದೆ. ಹೌದು. ಅವರು ಸೂರ್ಯಾಸ್ತದವರೆಗೆ ಆ, ಅಯೋಧ್ಯೆಗೆ ಹಿಂತಿರುಗದಂತೆ ಹಾ. ನೀವು ನೋಡಿಕೊಳ್ಳಬೇಕು. ಶೂರ್ಪನಖ, ಹಾ. ಈ ಕೆಲಸವನ್ನು ನಾನು ಮಾಡುತ್ತೇನೆ. ಹಾ, ನಮ್ಮ ಮಾಯಾಬಲದ ಶಕ್ತಿಯಿಂದ ಹಾ. ಗಾಢ ಅಂಧಕಾರವನ್ನು ಕವಿಸಿ ಹಾ, ಬಿರುಗಾಳಿ ಎಬ್ಬಿಸಿ ಹಾ, ಮರಗಿಡಗಳನ್ನು ಕೆಡವಿ ಹಾ. ಬಂಡೆಗಳನ್ನು ಉರುಳಿಸಿ ಅವರು ಅಯೋಧ್ಯೆಗೆ ಹೋಗುವ ದಾರಿಯನ್ನು ನಾನು ತಪ್ಪಿಸುತ್ತೇನೆ. ಹಾ. ನೀನು ಅಯೋಧ್ಯೆಗೆ ಹೋಗಿ ಹಾ. ಆ ಸೀತೆಯ ಜುಟ್ಟನ್ನು ಹಿಡಿದು ಹಾ. ನಿನ್ನ ಸೇಡನ್ನು ತೀರಿಸಿಕೊ. ನಾವೆಲ್ಲ ಬರುತ್ತೇವೆ. ಹೋಗಿ ಬನ್ನಿ. ಜೈ ಭದ್ರಕಾಳಿ. ಓಹೋ, ನನ್ನ ಯೋಜನೆ ಸರಿಯಾದ ಮಾರ್ಗದಲ್ಲಿ ಸಾಗುತ್ತಾ ಇದೆ. ಹೌದು. ರಾಮ ಲಕ್ಷ್ಮಣರು ಹಾ ಇತ್ತ ಕಡೆ ಸುಳಿಯಲಿಕ್ಕೆ ಸಾಧ್ಯವಿಲ್ಲ. ಹಾ ಅದಕ್ಕಾಗಿ ಸೀತೆಯನ್ನು ಈಗಲೇ ವಿಚಾರಿಸಿಕೊಳ್ಳಲಿಕ್ಕೆ ಸಂದರ್ಭ ಒದಗಿ ಬಂದಿದೆ. ಹಾ ಸೀತೆ, ನನ್ನ ಕಿವಿ ಮೂಗುಗಳನ್ನು ಕೊಯ್ಸಿದೆಯಲ್ಲ, ಹೀಗೆ ಸರಿಯಾದ ಮದ್ದರಿಯುತ್ತೇನೆ. ನಿನ್ನ ಜುಟ್ಟನ್ನು ಹಿಡಿದು ದರದರನೇ ಹಿಡಿಯಲು ನಾನು ಬರುತ್ತಾ ಇದ್ದೇನೆ. ನೋಡಿ ನನ್ನ ಮೋಡಿಯ ವೇಷ.
ಹೂಂಕಾರಿ ಹಾ ಯೋಗಿನಿಯಾಗುವುದಕ್ಕೆ ಹಾ ಯೋಗ ಬೇಕು. ಹೌದಪ್ಪ. ಲೋಕದ ಮಾಯೆಯನ್ನು ದಾಟಬೇಕು. ಹಾ ನೋಡಿ ಹಾ. ನೋಡಿ, ನನ್ನ ಮಾಯೆಯಿಂದಲೇ ನಾನು ಪೂಜನೀಯವಾದ ಯೋಗಿನಿಯ ವೇಷವನ್ನು ಧರಿಸಿದ್ದೇನೆ. ಹೌದು. ಹೇಗಿದೆ ವೇಷ? ಅಲ್ಲ, ವೇಷ ಆಗ್ಬಹುದು, ಭಾಷೆ ಆಗ್ಲಿಕ್ಕಿಲ್ಲ. ಹಾ ಹೇಳೋದು ನಿಜ. ಹಾ ಓಹೋ ಹಾ. ಗೊತ್ತಾಯ್ತು ಗೊತ್ತಾಯ್ತು. ಏನು? ಈಗ ನೋಡಿ, ಜೈ ಇಲ್ಲ. ಜೈ ಅಂಬಾ ಭವಾನಿ, ಹಾ ಇದಾಗ್ಬೋದು. ಓಂಕಾರಿ ಓಂಕಾರಿ. ಹಾ. ಓಹೋ, ಅಲ್ಲಿ ನೋಡಿ, ಏನು? ಅಯೋಧ್ಯೆಯ ಜನರೆಲ್ಲ ನನ್ನನ್ನು ನೋಡಿ ಹಿಂದೆ